ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 78 ವರ್ಕೌಟ್ ಎಲ್ಲ ಮುಗಿದು ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಮೊನ್ನೆ ಮಾಡಿದ್ದೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಫುಡ್ಡಲ್ಲಿ ಹೈ ಪ್ರೋಟೀನ್ ಇರಬೇಕು. ಹಾಗೆ ಬೇಸನ್ ಪೌಡರ್ ಅಂದರೆ ಕಡಲೆ ಹುಡಿ, ಆಮೇಲೆ ಓಟ್ಸನ್ನು ಸ್ವಲ್ಪ ಪೌಡರ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಅದನ್ನು ಕಲಸಿಕೊಳ್ಳಲಿಕ್ಕೆ ಮೊಸರನ್ನು ಸೇರಿಸ್ಕೊಂಡಿದ್ದೇನೆ. ಜೊತೆಗೆ ಒಂದು ಸ್ವಲ್ಪ ಸಜ್ಜಿಗೆ ಅಥವಾ ರವೆಯನ್ನು ಸೇರಿಸ್ಕೊಂಡಿದ್ದೇನೆ. ಇಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಿ, ಈ ರೀತಿ ಮಾಡ್ಕೊಂಡಿದ್ದೇನೆ. ಓಟ್ಸ್ ಪೌಡರು, ಬೇಸನ್ ಪೌಡರು, ಅದಕ್ಕೆ ಮಸಾಲೆ ಅಂತ ಹೇಳಿ ಸ್ವಲ್ಪ ಧನಿಯಾ ಪುಡಿ, ಚಿಲ್ಲಿ ಪೌಡರು, ಜೀರಾ ಪೌಡರು ಎಲ್ಲ ಹಾಕ್ಕೊಂಡಿದ್ದೇನೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಅದಕ್ಕೀಗ ತರಕಾರಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಇದು ಹೆಚ್ಚಿಕೊಂಡಿದ್ದೇನೆ ತರಕಾರಿ. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು. ಒಂದು ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಆಮೇಲೆ ಒಂದು ಅರ್ಧ ತುಂಡು ಕ್ಯಾಪ್ಸಿಕಮ್ಮು, ಅದ್ರ ಜೊತೆಗೆ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಹೇಳಿ ಹಸಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಮೆಣಸಿನ ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಅದರಲ್ಲಿ ಹಸಿ ಮೆಣಸು ನನಗೆ ಕೆಲವೊಮ್ಮೆ ಇಷ್ಟ ಆಗ್ತದೆ, ಸಪ್ಪೆ ಸಪ್ಪೆ ತಿನ್ನೋದಕ್ಕೆ. ಹಾಗೆ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೊಂದು 5 ನಿಮಿಷ ರೆಸ್ಟಲ್ಲಿ ಇಟ್ಟರೂ ಒಳ್ಳೆಯದು. ಯಾಕೆಂದರೆ ರವೆ ಹಾಕಿದ್ದೇವೆ. ಆಗೊಂದು 5 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಇದನ್ನು ರೊಟ್ಟಿ ಥರ ಬೇಯಿಸ್ಕೊಳ್ಳೋದು. ಫ್ರೆಂಡ್ಸ್, ಇದು ನನ್ನ 78ನೇ ದಿವಸದ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಕೆಲವು ಹೊತ್ತುಗಳಲ್ಲಿ ಅಂದ್ರೆ ಮಧ್ಯಾಹ್ನ ಎಷ್ಟೊತ್ತಿಗಾದ್ರೂ ಕೆಲವೊಮ್ಮೆ ವಿಡಿಯೋ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಹಾಗೆ ಇವತ್ತು ಕೂಡ 78 ಮತ್ತೆ 79 ಅಂದ್ರೆ 16ನೇ ತಾರೀಕು ಮತ್ತೆ 17ನೇ ತಾರೀಕು ಇವತ್ತಿದ್ದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಏನೆಲ್ಲ ಆಯ್ತು ನನ್ನ ವರ್ಕೌಟ್, ಇದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಂತ ಹೇಳಿ. ಇದು ನಿನ್ನೆಯ ವಿಡಿಯೋ ಅಂದ್ರೆ 16 ತಾರೀಕು ಅಂದ್ರೆ 78 ಡೇ 90 ಡೇಸ್ ಚಾಲೆಂಜ್ ಅಲ್ಲಿ 78ನೇ ದಿವಸ ಪನ್ನೀರನ್ನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಈ ರೀತಿ ಪನ್ನೀರ್ ಎಲ್ಲ ಹಾಕೊಂಡ್ರೆ ನಿಮ್ಗೆ ಹೈ ಪ್ರೋಟೀನ್ ಆಗುತ್ತೆ. ಹಾಗೆ ಇದರಲ್ಲಿ ಕಡಲೆ ಹುಡಿ ಕೂಡ ಇದೆ ಅಲ್ವಾ, ಅದು ಕೂಡ ಒಳ್ಳೆ ಪ್ರೋಟೀನ್. ಕಡಲೆ ಹುಡಿಯಲ್ಲಿ ತುಂಬಾನೇ ಪ್ರೋಟೀನ್ ಇದೆ. ಕಡಲೆ ಹುಡಿಯನ್ನ ನಿಮ್ಮ ಒಂದು ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಯಾವಾಗ್ಲೂ ಕೂಡ ತುಂಬಾನೇ ಒಳ್ಳೇದು, ತುಂಬಾ ಹೆಲ್ದಿ. ಹಾಗೆ ಸತ್ತು ಪೌಡರ್ ಅಂತ ಹೇಳಿ ಸಿಗ್ತದೆ, ಅದನ್ನು ಕೂಡ ಮಜ್ಜಿಗೆ ಹಾಕೊಂಡು ಮಜ್ಜಿಗೆ ನೀರು ಮಾಡ್ಕೊಂಡು ಕುಡಿಬಹುದು. ಅದು ಕೂಡ ತುಂಬಾನೇ ಒಳ್ಳೇದು. ಅದರಲ್ಲಿ ಕೂಡ ಒಳ್ಳೆ ಪ್ರೋಟೀನ್ ಸಿಗ್ತದೆ. ಈ ಸತ್ತು ಅಥವಾ ಪುಟಾಣಿ ಕಾಳು ಅಂತ ಹೇಳ್ತೇವಲ್ಲ ನಾವು, ಹುರಿಗಡ್ಲೆ, ಅದೆಲ್ಲ ಒಳ್ಳೆ ಪ್ರೋಟೀನ್ ರಿಚ್ ಅಂತ ಹೇಳಿ ಹೇಳ್ಬೋದು. ಇದಕ್ಕೆ ಮೇಲಿಂದ ಸ್ವಲ್ಪ ಆರ್ಗ್ಯಾನೋವನ್ನ ಹಾಕೊಂಡು ಮಾಡ್ಕೊಳ್ತಾ ಇದ್ದೇನೆ. ಯಾವಾಗ್ಲೂ ಒಂದೇ ತರ ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದ್ರೆ ಸಾಧಾರಣ ನಾವು ಹೈ ಪ್ರೋಟೀನ್ ಫುಡ್ ಗಳನ್ನೇ ಪ್ರಿಫರ್ ಮಾಡ್ಬೇಕಾಗುತ್ತೆ. ಜಾಸ್ತಿಯಾಗಿ ವೆಜಿಟೇರಿಯನ್ ಗಳಿಗಂತೂ ಅದು ಒಂದೇ ತರ ಆಗುತ್ತೆ. ಅಂದ್ರೆ ಹೆಸರು ಕಾಳು, ಮತ್ತೆ ಕೆಂಪು ಕಡಲೆ, ಚೆನ್ನ ಕಡಲೆ, ಮತ್ತೆ ಬಿಳಿ ಕಡಲೆಗಿಂತ ಕೆಂಪು ಕಡಲೆ ಒಳ್ಳೇದು ಅಂತ ಹೇಳ್ತಾರೆ. ಬಿಳಿ ಕಡಲೆಯನ್ನ ಜಾಸ್ತಿ ತಿಂತಾ ಇದ್ರೆ ವೆಯ್ಟ್ ಗೇನ್ ಆಗುವಂತಹ ಚಾನ್ಸ್ ಇದೆ. ಅದರಲ್ಲಿ ಸ್ವಲ್ಪ ಫ್ಯಾಟ್ ಜಾಸ್ತಿ ಇದೆ ಅಂತ ಹೇಳಿ ಮಾಡ್ರೇಷನ್ ಅಲ್ಲಿ ಸ್ವಲ್ಪ ತಿನ್ಬೋದು, ತೊಂದರೆ ಇಲ್ಲ. ಆಮೇಲೆ ಯಾವಾಗ್ಲೂ ನೋಡಿದ್ರು ಅದೇ ಹೈ ಪ್ರೋಟೀನ್ ಅಂತ ಹೇಳಿ ಹೆಸರು ಕಾಳು, ಮತ್ತೆ ಹೆಸರು ಬೇಳೆ, ಕಡಲೆ ಬೇಳೆ, ಒಗ್ಗರಣೆಗೆ ಉಪ್ಮಾ ಎಲ್ಲ ಮಾಡ್ಬೇಕಾದ್ರೂ ಕೂಡ ಕಡಲೆ ಬೇಳೆ ಎಲ್ಲ ಹಾಕೊಳ್ಬಹುದು. ಡ್ರೈ ಫ್ರೂಟ್ಸ್ ಅನ್ನೆಲ್ಲ ತಿನ್ಬೋದು. ಇದೆಲ್ಲ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಂದ್ರೆ ಈಗ ಪಂಪ್ಕಿನ್ ಸೀಡ್ಸ್ ಅಲ್ಲೆಲ್ಲ ನಿಮ್ಗೆ ಪ್ರೋಟೀನ್ ಇರ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನೆನೆಸಿರುವಂತಹ ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್ ವಾಟರ್ ಅದರೆಲ್ಲ ಕುಡಿಯೋದ್ರಿಂದ ಬೆಳಗಿನ ಒಂದು ಸ್ಟಾರ್ಟಿಂಗ್ ಚೆನ್ನಾಗಿರ್ತದೆ. ನಾನು ಪ್ರತಿದಿನ ಮಾರ್ನಿಂಗ್ ಡ್ರಿಂಕ್ ಏನ್ ಕುಡಿತೇನೆ ಅನ್ನೋದನ್ನೆಲ್ಲ ಇಲ್ಲಿ ವಿಡಿಯೋ ಮಾಡ್ಲಿಲ್ಲ. ಅಂದ್ರೆ ಮಾರ್ನಿಂಗ್ ಕೆಲವೊಮ್ಮೆ ಬ್ಯುಸಿ ಇರ್ತೇನೆ ನಾನು. ಏನೇನು ಈಗ ಉಪ್ಪಿನಕಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಕಾರಣ ಕೆಲವು ಪ್ಯಾಕಿಂಗ್ ಮಾಡ್ಲಿಕ್ಕೆ, ತುಂಬಿಸ್ಲಿಕ್ಕೆ, ಕೆಲವರು ಕೊರಿಯರ್ ಮಾಡ್ಲಿಕ್ಕೆ ಅಂತೆಲ್ಲ ಕೆಲಸ ಇರ್ತದೆ. ನಿಮ್ಗೆ ಕೂಡ ಉಪ್ಪಿನಕಾಯಿ ಬೇಕು ಅಂತಿದ್ರೆ ಆರ್ಡರ್ ಮಾಡಿ. ನಂಬರ್ ಬೇಕು ಅಂತ ಇದ್ರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ನಂಬರ್ ಹಾಕಿರ್ತೇನೆ. ಮಾವಿನ ಮಿಡಿ ಉಪ್ಪಿನಕಾಯಿ ತುಂಬಾ ರುಚಿಯಾಗಿದೆ. ಗಂಜಿ ಊಟ ಮಾಡುವಾಗ ಊಟ ಮಾಡ್ಲಿಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ಇನ್ನು ಉಪ್ಪು ಎಳ್ಕೊಳ್ತಾ ಇದೆ, ಸ್ವಲ್ಪ ಸ್ವಲ್ಪವೇ ಮಾಡಿ ರೆಡಿ ಮಾಡ್ತಾ ಇದ್ದೇನೆ. ಇದನ್ನ ಒಂದು ಉಪ್ಪಿನಕಾಯಿ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತಲ್ಲ, 15 ದಿವಸ. ಅದನ್ನ
ಉಪ್ಪಲ್ಲೇ ಇಡ್ಬೇಕಾಗತ್ತೆ. ಹಾಗೆ ನಾನು ಮಧ್ಯಾಹ್ನದ ಊಟವನ್ನ ವಿಡಿಯೋ ಹಾಕ್ಲಿಲ್ಲ, ನಾನು ಹೊರಗಡೆ ಹೋಗ್ಲಿಕ್ಕಿತ್ತು. ಫ್ರೆಂಡ್ಸ್ ಜೊತೆ ನಾವು ಕಾರಿಂಜೇಶ್ವರ ಟೆಂಪಲ್ಗೆ ಹೋದೆವು. ಸುಮ್ನೆ ಮನೆಯಲ್ಲಿದ್ದು ಬೋರ್ ಆಗ್ತದೆ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ಮಧ್ಯಾಹ್ನದ ಊಟ ಮಾಡ್ಕೊಂಡಿದ್ದೇನೆ. ಮೊಸರನ್ನ ಮಾಡ್ಕೊಂಡದ್ದು, ಅದನ್ನ ವಿಡಿಯೋ ಮಾಡುವಷ್ಟು ಟೈಮ್ ಇರ್ಲಿಲ್ಲ, ಬ್ಯುಸಿ ಇದ್ದೆ. ಹಾಗಾಗಿ ಬೆಳ್ತಿಗೆ ಅನ್ನ ಮಾಡ್ಕೊಂಡು ಮೊಸರು ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ಅಷ್ಟೇ ಊಟ ಮಾಡಿದ್ದು. ಆಮೇಲೆ ನಾವು ಕಾರಿಂಜ ಬೆಟ್ಟಕ್ಕೆ ಹೋಗಿ ಅಲ್ಲಿ ತುಂಬಾ ಮಂಗಗಳೆಲ್ಲ ಇದ್ದವು. ನಮ್ಮ ಕೈಯಲ್ಲಿ ತಿಂಡಿ ಇದ್ರೆ ಅಂತೂ ಅದು ಬಿಡೋದೇ ಇಲ್ಲ, ನಮ್ಮನ್ನ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದಂತ ಏನ್ ತಿಂಡಿ ಇದ್ರು ಅದಕ್ಕೆ ಕೊಡ್ಬೇಕು. ಇದು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ವಿಡಿಯೋನು ಹಾಕ್ಲಿಲ್ಲ. ಡೈರೆಕ್ಟ್ ಮಧ್ಯಾಹ್ನ ನಾನು ಗುಜ್ಜೆ ಅಂತ ಹೇಳ್ತೇವೆ ನಾವು, ಗೊತ್ತಿರ್ಬೋದು ನಿಮಗೆ, ಅದರ ಸಾಂಬಾರ್ ಮಾಡಿದ್ದೆ. ಮಾಮೂಲಿ ಸಾಂಬಾರ್ ಮಾಡುವ ರೆಸಿಪಿಯನ್ನ ನಾನು ಶೂಟ್ ಮಾಡ್ಕೊಳ್ಳಿಲ್ಲ, ನಂಗೆ ಹೊರಗಡೆ ಹೋಗ್ಲಿಕ್ಕಿತ್ತು. ಮಧ್ಯಾಹ್ನ ಬಂದು ಅಡಿಗೆ ಮಾಡಿ ಅದನ್ನು ವಿಡಿಯೋ ಮಾಡುವಷ್ಟೆಲ್ಲ ಪೇಶನ್ಸ್ ಇರ್ಲಿಲ್ಲ. ಬೆಳಿಗ್ಗೆ ನಾನು ಓವರ್ ನೈಟ್ ಓಟ್ಸ್ ಅನ್ನ ತಿಂದಿದ್ದೆ. ನಾನು ತುಂಬಾ ಸಲ ನಿಮಗೆ ಚಾಕ್ಲೇಟ್ ಓಟ್ಸ್, ಓವರ್ ನೈಟ್ ಓಟ್ಸ್ ತಿನ್ನೋದನ್ನ ತೋರಿಸಿದ್ದೇನೆ, ಹಾಗಾಗಿ ಬೆಳಿಗ್ಗೆ ವಿಡಿಯೋ ಮಾಡ್ಲಿಲ್ಲ. ಫ್ರೆಂಡ್ಸ್, ಇದು ಬೆಳಿಗ್ಗೆ ವಿಡಿಯೋ ಮಾಡ್ಲಿಲ್ಲ ಅಂತ ಹೇಳಿ ಬೇಜಾರು ಮಾಡಬೇಡಿ, ಯಾಕೆಂದ್ರೆ ಸೇಮ್ ಟು ಸೇಮ್ ಅದೇ ಇರುತ್ತೆ. ಓವರ್ ನೈಟ್ ಓಟ್ಸ್ ಅಂತ ಹೇಳಿ ಅದನ್ನೇ ಎಂತ ವಿಡಿಯೋ ಮಾಡೋದು ಅಂತ ಹೇಳಿ ನಾನು ಮಾಡ್ಲಿಲ್ಲ ಅಷ್ಟೇ. ಯಾವತ್ತು ಚೀಟ್ ಮೀಲ್ ಅಂತೂ ಮಾಡ್ಲಿಲ್ಲ. ಇದು ನನ್ನ ನೆಕ್ಸ್ಟ್ ಡೇ ಅಂತೂ ಈ ತರ ನೋಡಿ, ಬೆಳಿಗ್ಗೆ ಕೂಡ ಈ ತರ ಮಾಡ್ಕೊಂಡು ತಿಂದಿದ್ದೆ. ಇದು ನೆಕ್ಸ್ಟ್ ಡೇ ನಿನ್ನೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ಸಂಜೆ ಅದನ್ನ ತಕೊಂಡೆ. ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ನೈಟ್ ಇದನ್ನ ತಿಂದೆ. ಜೊತೆಗೆ ಒಂದ್ ಸ್ವಲ್ಪ ಪಾಪಾಯ ಎಲ್ಲ ಹಾಕೊಂಡು ಮುಳ್ಳು ಸೌತೆ ಎಲ್ಲ ಹಾಕೊಂಡು ತಿಂದೆ. ಪನ್ನೀರ್ ಪ್ರೋಟೀನ್ಗೆ ಅಂತ ಹೇಳಿ ಇದಾಗಿತ್ತು ನನ್ನ ಡಿನ್ನರ್. ಇದು ನಾನು ಯಾವ ದಿನ ಎಲ್ಲ ಏನು ವಿಡಿಯೋ ಮಾಡಿದ್ದೇನೆ ಅದೆಲ್ಲವನ್ನ ಕೂಡ ನಿಮ್ಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಹಾಕೊಂಡಿದ್ದೇನೆ. ಕೆಲವೊಮ್ಮೆ ವಿಡಿಯೋ ಮಾಡ್ಲಿಲ್ಲ. ಇದು ಮಾರ್ನಿಂಗ್ ನಮ್ಮ ಮನೆ ಹತ್ರ ತುಂಬಾ ನವಿಲುಗಳು ಬಂದಿತ್ತು, ಹಾಗೆ ತುಂಬಾ ಚೆನ್ನಾಗಿತ್ತು. ಅದು ಗರಿ ಬಿಚ್ಚಿತ್ತು, ಬಟ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ಅದು ಗರಿಯನ್ನ ಮಡ್ಚಿಕೊಂಡು ನೋಡ್ತಾ ಇತ್ತು, ಗರಿ ಬಿಡಿಸ್ಲಿಲ್ಲ. ತುಂಬಾ ಹೊತ್ತು ನೋಡಿದೆ ಗರಿ ಬಿಡಿಸುತ್ತಾ ಅಂತ ಹೇಳಿ, ಬಿಡಿಸ್ಲೇ ಇಲ್ಲ. ಅದು ಸ್ಟಾರ್ಟಿಂಗ್ ನಾನು ಹೋಗ್ಬೇಕಾದ್ರೆ ಗರಿ ಬಿಚ್ಚಿ ನಿಂತ್ಕೊಂಡಿತ್ತು, ಮತ್ತೆ ನಾನು ಮೊಬೈಲ್ ತಕೊಂಡ್ ಬರ್ಬೇಕಾದ್ರೆ ಅದು ಗರಿಯನ್ನ ಮಡಿಸಿಕೊಂಡಿದೆ. 2 ಗಂಡು ನವಿಲುಗಳು ಮತ್ತೆ 3-4 ಹೆಣ್ಣು ನವಿಲುಗಳು. ತುಂಬಾ ಚೆನ್ನಾಗಿತ್ತು. ಬೆಳಗಿನ ಹೊತ್ತು ಇದನ್ನ ನೋಡ್ಕೊಂಡು ನಾನು ಮೇಲೆ ಟೆರೆಸ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ದೆ. ತುಂಬಾನೇ ಖುಷಿ ಆಗ್ತದೆ. ಮನೆ ಹತ್ರವೇ ಇಷ್ಟು ನವಿಲುಗಳು ಬರುವಾಗ ಮನಸ್ಸಿಗೆ ಏನೋ ಒಂಥರ ಸಂತೋಷ. ಯಾಕೆಂದ್ರೆ ಈ ಪ್ರಕೃತಿ, ಗಿಡಗಳು, ಮರಗಳು, ಹಕ್ಕಿಗಳು, ಪಕ್ಷಿಗಳು ಆತರ ಎಲ್ಲ ಇದ್ದ ಕೂಡ್ಲೆ ತುಂಬಾ ಚೆನ್ನಾಗಿರ್ತದೆ. ಅದೊಂಥರ ಬ್ರೇಕ್ಫಾಸ್ಟ್ ಪ್ರಿಪರೇಷನ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೇನೆ. ಉಪ್ಪಿಟ್ಟಿಗೆ ಸ್ವಲ್ಪ ಕ್ಯಾರೆಟ್ ಹಾಕೊಂಡಿದ್ದೇನೆ, ಮತ್ತೆ ಬಟಾಣಿ ಕಾಳು, ಸ್ವಲ್ಪ ಬೀನ್ಸ್ ಕೂಡ ಹಾಕೊಂಡಿದ್ದೇನೆ. ಬೀನ್ಸ್ ಅಲ್ಲಿ ಪ್ರೋಟೀನ್ ಇದೆ, ಬಟಾಣಿಗಳಲ್ಲಿ ಪ್ರೋಟೀನ್ ಇದೆ. ಹಾಗೆ ಕ್ಯಾರೆಟ್ ಹಾಕೊಂಡಿದ್ದೇನೆ, ನೀರುಳ್ಳಿ, ಟೊಮೆಟೊ ಎಲ್ಲ ಕೂಡ ಹಾಕೊಂಡಿದ್ದೇನೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ತುಪ್ಪದಲ್ಲಿ ಮಾಡ್ಕೊಂಡಿದ್ದೇನೆ ಈ ರವಾ ಉಪ್ಮಾ. ಅಂದ್ರೆ ಸ್ಟಾರ್ಟಿಂಗ್ ಒಗ್ಗರಣೆಗೆ ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು, ಕಡಲೆಬೇಳೆ, ಗೇರ್ ಬೀಜ ಒಂದೆರಡು, ಶುಂಠಿ, ಎಲ್ಲ ಒಣಮೆಣಸು ಎಲ್ಲವನ್ನ ಹಾಕಿ ಒಗ್ಗರಣೆ ಮಾಡ್ಕೊಂಡು, ಆಮೇಲೆ ನಾವೇನು ಇಷ್ಟ ಇದೆ ತರಕಾರಿ, ಬೀನ್ಸ್, ಕ್ಯಾರೆಟ್, ಟೊಮೆಟೊ, ನೀರುಳ್ಳಿ ಎಲ್ಲವನ್ನು ಹಾಕೊಂಡು ಬಟಾಣಿ ಕಾಳನ್ನು ಹಾಕೊಂಡು ಫ್ರೈ ಮಾಡೋದು. ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದು ನೀರನ್ನ ಹಾಕೊಳ್ಳೋದು. ನೀರು ಕುದಿತಾ ಇರ್ಬೇಕಾದ್ರೆ ಹುರಿದಿಟ್ಕೊಂಡಂತಹ ರವೆಯನ್ನ ಹಾಕೊಳ್ಳೋದು. ರವೆ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಮುಚ್ಚಿ ಇಡೋದು. ಆಮೇಲೆ ಅದು ಬೇಯ್ತಾ ಇರುತ್ತೆ. ಆಮೇಲೆ ಕೊನೆಯಲ್ಲಿ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ರುಚಿಯಾದಂತಹ ರವೆ ಉಪ್ಮಾ, ರವೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇದನ್ನ ನಾನು ಹೈ ಪ್ರೋಟೀನ್ ಆಗ್ಲಿ ಅಂತ ಹೇಳಿ ಒಂದು ಕಪ್ಪಲ್ಲಿ ಸ್ವಲ್ಪ ಮೊಸರನ್ನ ತಕೊಂಡೆ. ಮೊಸರು ಹಾಕಿ ತಿನ್ನೋದ್ರಿಂದ ಸಜ್ಜಿಗೆ ತಿನ್ಲಿಕ್ಕೆ ಅಥವಾ ಉಪ್ಪಿಟ್ಟು ತಿನ್ಲಿಕ್ಕೆ, ಮೊಸರು ಹಾಕಿ ತಿನ್ಲಿಕ್ಕೆ ಚೆನ್ನಾಗಿರ್ತದೆ. ಆಮೇಲೆ ನೆಕ್ಸ್ಟ್ ಮಧ್ಯಾಹ್ನ ಅದೇ ನಿನ್ನೆ ಮಾಡಿದಂತಹ ಸಾಂಬಾರ್ ಇತ್ತು, ಜಿಗುಜ್ಜೆ ಸಾಂಬಾರು, ಸ್ವಲ್ಪ ಉಪ್ಪಿನಕಾಯಿ, ಹಾಗೆ ತರಕಾರಿ ತಕೊಂಡಿದ್ದೇನೆ, ಸ್ವಲ್ಪ ಅನ್ನ, ಮೊಸರು ಅಷ್ಟೇನೆ ತಕೊಂಡಿದ್ದು. ಹಾಗೆ ಈವ್ನಿಂಗ್ ಸ್ನಾಕ್ಸ್ ಅಂತ ಹೇಳಿ ಮಾಡ್ತಿದ್ದೆ ಇವತ್ತು. ಇದೇ ನೋಡಿ ಪುಟಾಣಿ ಕಾಳು ಈ ತರ ಸಿಗುತ್ತೆ ನಿಮಗೆ ಮೂರಲ್ಲಿ, ಕೆಲವು ಅಂಗಡಿಗಳಲ್ಲಿ ಎಲ್ಲ ಸಿಗುತ್ತೆ. 1 ಕಪ್ ಅಷ್ಟು ಪುಟಾಣಿ ಕಾಳು, ಒಂದು ಸ್ವಲ್ಪ ಮಖನ್ನ, ಬಾದಾಮಿ, ಮತ್ತೊಂದೆರಡು ವಾಲ್ನಟ್ ಅನ್ನ ಸೇರಿಸ್ಕೊಂಡಿದ್ದೇನೆ. ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾನೇ ಕಾಸ್ಟ್ಲಿ ಇದೆ. ಮತ್ತೆ ಸ್ವೀಟಿಗೆ ಅಂತ ಹೇಳಿ ನಾನು ಖರ್ಜೂರವನ್ನ ತಗೊಂಡಿದ್ದೇನೆ. ಖರ್ಜೂರವನ್ನೆಲ್ಲ ಸೀಡ್ಸ್ ಎಲ್ಲ ತೆಗೆದು ಒಂದ್ ಚಮಚ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ತುಂಬಾ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಚೆನ್ನಾಗಿ ಬಿಸಿ ಆದ್ರೆ ಸಾಕು, ಅಷ್ಟೊತ್ತು ಫ್ರೈ ಮಾಡಿದ್ರೆ ಸಾಕು.
ಆಮೇಲೆ ಇದು ಸೀಡ್ಸ್ ಕೂಡ ಹಾಕೊಂಡಿದ್ದೇನೆ, ಸ್ವಲ್ಪ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಮತ್ತೆ ಎಳ್ಳನ್ನ ಕೂಡ ಸ್ವಲ್ಪ ಹಾಕೊಂಡಿದ್ದೇನೆ. ತುಂಬಾ ಒಂದು ಒಳ್ಳೆ ಲಡ್ಡು ಅಂತೇಳಿ ಹೇಳ್ಬೋದು. ಹೈ ಪ್ರೋಟೀನ್, ಅದ್ರ ಜೊತೆಗೆ ಕ್ಯಾಲ್ಸಿಯಂ ಇದೆ. ಆಮೇಲೆ ಇದಕ್ಕೆ ನಾನು ಒಂದು ತುಂಡಷ್ಟು ಡಾರ್ಕ್ ಚಾಕ್ಲೇಟ್ ಹಾಕಿಕೊಂಡಿದ್ದೇನೆ. ಅದರಲ್ಲಿ ಶುಗರ್ ಇಲ್ಲ, 55% ಅಂದ್ರೆ ಶುಗರ್ ಫ್ರೀ ಡಾರ್ಕ್ ಚಾಕ್ಲೇಟ್ ಅಂತ ಹೇಳಿ ತಕೊಂಡು ಬಂದಿತ್ತು. ಅದನ್ನ ಒಂದು ಸಣ್ಣ ಪೀಸ್ ಅಂದ್ರೆ 2-3 ತುಂಡುಗಳು ಅಂತ ಹೇಳಬಹುದು, ಅಷ್ಟನ್ನ ಹಾಕೊಂಡಿದ್ದೇನೆ. ಆಮೇಲೆ ಕೋಕೋ ಪೌಡರ್ ಹಾಕಿ, ಅದು ಶುಗರ್ ಫ್ರೀ ಕೋಕೋ ಪೌಡರ್ ಅನ್ನ ಹಾಕಿ ಎಲ್ಲವನ್ನ ಮಿಕ್ಸಿಗೆ ಗ್ರೈಂಡ್ ಮಾಡಿ ಈ ತರ ಪುಡಿ ಮಾಡ್ಕೊಂಡು ಉಂಡೆ ಮಾಡಿದ್ರೆ ನಮ್ಮ ರುಚಿಯಾದಂತಹ ಲಡ್ಡು ರೆಡಿ ಆಯ್ತು. ಇದಾಗಿತ್ತು ನನ್ನ ದಿನ. ಥ್ಯಾಂಕ್ ಯು.